ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ರಾಜ್ಯದಲ್ಲಿ ಮತ್ತೊಂದು ವಾರ ಲಾಕ್ ಮುಂದುವರಿಕೆ ಫಿಕ್ಸ್. ಸಂಜೆ 5 ಗಂಟೆಗೆ ಲಾಕ್ ಘೋಷಿಸಿಯೇ ಬಿಡ್ತಾರಾ ಸಿಎಂ ಬಿಎಸ್ವೈ. ಯಾವೆಲ್ಲ ವಲಯಗಳಿಗೆ ಲಾಕ್ ರಿಲೀಫ್ ಕೊಡ್ತಾರೆ? ರಾಜ್ಯದಲ್ಲಿ ದ್ವಿತೀಯ ಪಿಯು ಪರೀಕ್ಷೆ ನಡೆಯುತ್ತಾ ಇಲ್ವಾ? ಲಾಕ್ಡೌನ್ ಭವಿಷ್ಯ ಘೋಷಣೆಗೆ ಸಂಜೆ 5ರ ಮುಹೂರ್ತ. ಮತ್ತೊಂದು ವಾರ ರಾಜ್ಯಕ್ಕೆ ಬೀಗ ಹಾಕೋದು ಫಿಕ್ಸ್. ಮತ್ತೊಂದು ಆರ್ಥಿಕ ಪ್ಯಾಕೇಜ್ ಘೋಷಿಸ್ತಾರಾ ಸಿಎಂ? ನೋಡೋಣ ಮತ್ತೆ ಲಾಕ್ ಫಿಕ್ಸ್ ನ್ಯೂಸ್ ಟಾಪ್ 9ನಲ್ಲಿ. ಲಾಕ್ಡೌನ್ ಮುಂದುವರಿಕೆ ಭವಿಷ್ಯಕ್ಕೆ ಸಂಜೆ 5ರ ಮುಹೂರ್ತ ನಿಗದಿ ಮಾಡಲಾಗಿದೆ. ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸುದ್ದಿಗೋಷ್ಠಿ ಕರೆದಿದ್ದು, ಒಂದು ವಾರ ಲಾಕ್ ಕಂಟಿನ್ಯೂ ಮಾಡಿ ಅಧಿಕೃತ ಘೋಷಣೆ ಮಾಡೋ ಸಾಧ್ಯತೆಗಳಿವೆ. ವಿಧಾನಸೌಧದಲ್ಲಿ ಸಿಎಂ ಬಿಎಸ್ವೈ ಸುದ್ದಿಗೋಷ್ಠಿ ನಡೆಸಲಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಲಾಕ್ಡೌನ್ ಕಂಟಿನ್ಯೂ ಆಗುತ್ತಲೇ ಹೊಸ ಮಾರ್ಗಸೂಚಿ ಪ್ರಕಟಿಸುವ ಸಾಧ್ಯತೆಗಳಿವೆ. ಹೊಸ ಗೈಡ್ಲೈನ್ಸ್ ನಲ್ಲಿ ಲಾಕ್ಡೌನ್ ಮತ್ತಷ್ಟು ಕಠಿಣವಾಗಿರುತ್ತಾ, ರಿಲೀಫ್ ಸಿಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಅಲ್ಲದೆ ಇನ್ನೊಂದು ವಾರ ಜಾರಿಯಲ್ಲಿರೋ ಲಾಕ್ಡೌನ್ ಹೇಗಿರುತ್ತೆ, ಯಾವೆಲ್ಲ ಕ್ಷೇತ್ರಗಳಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನೋ ಪ್ರಶ್ನೆಗಳಿಗೆ ಸಂಜೆಗೆ ಉತ್ತರ ಸಿಗಲಿದೆ. ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಬಹುತೇಕ ಪಕ್ಕಾ ಆಗಿದ್ದು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಲಾಕ್ಡೌನ್ ಇಂದ ಕಂಗೆಟ್ಟವರ ಕೈ ಹಿಡಿತಾರಾ ಅನ್ನೋ ಕುತೂಹಲ ಮೂಡಿದೆ. ಸಂಜೆಯ ಸುದ್ದಿಗೋಷ್ಠಿಯಲ್ಲಿ 2ನೇ ಪ್ಯಾಕೇಜ್ ಘೋಷಣೆ ಮಾಡೋ ಸಾಧ್ಯತೆಗಳಿದ್ದು, 2ನೇ ಪ್ಯಾಕೇಜ್ನಲ್ಲಿ ಯಾರ್ಯಾರಿಗೆ ಆರ್ಥಿಕ ನೆರವು ಸಿಗಲಿದೆ, ಶ್ರಮಿಕ ಬಡವರ್ಗಕ್ಕೆ ಏನೆಲ್ಲ ಸಿಗುತ್ತೆ ಅನ್ನೋದು ಪ್ರಶ್ನೆಯಾಗಿದೆ. ಲಾಕ್ಡೌನ್ ವಿಸ್ತರಣೆ ಜೊತೆ ಆರ್ಥಿಕ ಪ್ಯಾಕೇಜ್ ಘೋಷಣೆಯು ಬಹುತೇಕ ಪಕ್ಕಾ ಆಗಿದೆ. ಅನುದಾನಿತ ಶಾಲಾ ಶಿಕ್ಷಕರು, ಸಿನಿ ಕಾರ್ಮಿಕರು, ಹೋಟೆಲ್ ಕಾರ್ಮಿಕರು, ಅಡುಗೆ ಭಟ್ಟರಿಗೂ ಪ್ಯಾಕೇಜ್ ಸಿಗುವ ನಿರೀಕ್ಷೆ ಇದೆ. ಜೊತೆಗೆ ಮೀನುಗಾರರು, ಪತ್ರಿಕಾ ವಿತರಕರಿಗೂ ಪ್ಯಾಕೇಜ್ನಲ್ಲಿ ಸಹಾಯಧನ ಘೋಷಿಸುವ ಸಾಧ್ಯತೆ ಇದೆ. ಅಲ್ಲದೆ 2ನೇ ಪ್ಯಾಕೇಜ್ನಲ್ಲಿ ಅರ್ಚಕರಿಗೂ ಸಿಎಂ ಸಹಾಯ ಹಸ್ತ ಸಿಗುವ ನಿರೀಕ್ಷೆ ಇದೆ. ಲಾಕ್ಡೌನ್ ಪರಿಣಾಮ ಸರ್ಕಾರದ ಖಜಾನೆ ಖಾಲಿಯಾಗಿರೋ ಅನುಮಾನವಿದೆ. ಹೀಗಾಗಿ ಮತ್ತೊಮ್ಮೆ ಲಾಕ್ಡೌನ್ ಮುಂದುವರಿಸಲು ಸಿಎಂಗೆ ಆರ್ಥಿಕ ಕಾರಣಗಳು ಕೂಡ ಅಡ್ಡಿಯಾಗ್ತಿದೆ ಎನ್ನಲಾಗಿದೆ. 2ನೇ ಪ್ಯಾಕೇಜ್ ಘೋಷಣೆಗೆ ಹಣ ಹೊಂದಿಸಲು ಸಂಕಷ್ಟ ಎದುರಾಗಿದೆ. ಆದರೂ 2ನೇ ಹಂತದಲ್ಲಿ ಪ್ಯಾಕೇಜ್ ಘೋಷಣೆ ಗ್ಯಾರಂಟಿಯಾಗಿದ್ದು, ನಿನ್ನೆಯೇ ಈ ಬಗ್ಗೆ ಸಿಎಂ ಸುಳಿವು ಕೊಟ್ಟರು. ಕೊರೋನಾ ನಡುವೆ ಸಿಎಂ ಯಡಿಯೂರಪ್ಪಗೆ ಧರ್ಮ ಸಂಕಟ ಎದುರಾಗಿದೆ. ಒಂದು ಕಡೆ ಲಾಕ್ಡೌನ್, ಮತ್ತೊಂದು ಕಡೆ ಅನ್ಲಾಕ್ಗೆ ಒತ್ತಡ ಬರ್ತಿದೆ. ಲಾಕ್ಡೌನ್ ವಿಸ್ತರಣೆ ವಿಚಾರದಲ್ಲಿ ಸಚಿವರಲ್ಲೇ ಒಮ್ಮತವಿಲ್ಲ. ಕೆಲವು ಸಚಿವರು ಲಾಕ್ಡೌನ್ ಮಾಡಿ ಅಂತಿದ್ದಾರೆ, ಕೆಲವರಿಗೆ ಇಷ್ಟವಿಲ್ಲ. ಮತ್ತೊಂದು ಕಡೆ ವಿಪಕ್ಷಗಳಿಂದಲೂ ಲಾಕ್ ವಿಸ್ತರಣೆಗೆ ಒತ್ತಾಯ ಬರ್ತಿದೆ. ಹೀಗಾಗಿ ಕೊರೋನಾ ಅಬ್ಬರಿಸುವಾಗ ಧರ್ಮ ಸಂಕಟಕ್ಕೆ ಸಿಲುಕಿರೋ ಸಿಎಂ ಕೊರೋನಾ ಕಂಟ್ರೋಲ್ಗೆ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಎನ್ನುವುದು ಕುತೂಹಲ ಮೂಡಿಸಿದೆ. ರಾಜ್ಯದ ಜನರಿಗೆ ಮತ್ತೊಂದು ವಾರ ಮನೆವಾಸವೇ ಗತಿಯಾಗುವುದು ಪಕ್ಕಾ ಆಗಿದೆ. ಇಂದು ಮತ್ತೆ 1 ವಾರಗಳ ಕಾಲ ಲಾಕ್ ಮುಂದುವರಿಸಿ ಅಂತ ಸಿಎಂ ಬಿಎಸ್ವೈ ಅಧಿಕೃತ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಈಗಿರುವ ಕಠಿಣ ನಿರ್ಬಂಧಗಳೇ ಯಥಾವತ್ತಾಗಿ ಮುಂದುವರಿಕೆ ಮಾಡೋ ನಿರೀಕ್ಷೆ ಇದ್ದು, ಅನಗತ್ಯವಾಗಿ ಮನೆಯಿಂದ ಹೊರಬಂದ್ರೆ ಪೊಲೀಸರಿಂದ ಗುನ್ನ ಪಕ್ಕಾ ಆಗಿದೆ. ತಜ್ಞರ ಸಲಹೆಯಂತೆ ಸಿಎಂ ಸಭೆಯಲ್ಲಿ ಲಾಕ್ ಕಂಟಿನ್ಯೂಗೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಸದ್ಯ ಬೆಂಗಳೂರು ಸೇರಿದಂತೆ ರಾಜ್ಯದ ನಗರ ಪ್ರದೇಶಗಳಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇದೆ. ಆದರೆ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಂದಿಲ್ಲ. ಹೀಗಾಗಿ ಹಳ್ಳಿಗಳಲ್ಲೂ ಕೊರೋನಾ ಟಫ್ ರೂಲ್ಸ್ ಜಾರಿಯಾಗೋ ಸಾಧ್ಯತೆಗಳಿವೆ. ಹಳ್ಳಿಗಳಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಾರದೇ ಇರುವುದರಿಂದ ಲಾಕ್ಡೌನ್ ವಿಸ್ತರಣೆಯಾದರೆ ಗ್ರಾಮೀಣ ಭಾಗದಲ್ಲೂ ಟಫ್ ರೂಲ್ಸ್ ಜಾರಿಯಾಗೋ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಮುಂದುವರಿಸಲು ಬಿಬಿಎಂಪಿ ಸಲಹೆ ನೀಡಿದ್ದು, ಅನ್ಲಾಕ್ ಆದ್ಮೇಲೆ ಕಟ್ಟುನಿಟ್ಟಿನ ಷರತ್ತು ವಿಧಿಸಲು ಬಿಬಿಎಂಪಿ ಪಟ್ಟು ಹಿಡಿದಿದೆ. ಸೋಂಕಿತರು ಹೆಚ್ಚು ಪತ್ತೆಯಾದರೂ ಚಿಕಿತ್ಸೆ ನೀಡಲು ಸಂಕಷ್ಟ ಎದುರಾಗಿದೆ. ಹೋಮ್ ಐಸೋಲೇಷನ್ ಪದ್ಧತಿ ರದ್ದುಪಡಿಸಲು ಬಿಬಿಎಂಪಿ ಪ್ಲಾನ್ ಮಾಡಿದೆ. ಏಕಾಏಕಿ ಅನ್ಲಾಕ್ ಮಾಡಿದ್ರೆ ಹಳ್ಳಿಗಳಲ್ಲಿರುವ ಜನರು ಬೇಕಾಬಿಟ್ಟಿಯಾಗಿ ಸಿಟಿಗೆ ಪ್ರಯಾಣ ಬೆಳೆಸಿದ್ರೆ ಮತ್ತೆ ಕೊರೋನಾ ಅಬ್ಬರಿಸುವ ಸಾಧ್ಯತೆ ಇದೆ ಎನ್ನುವುದು ಬಿಬಿಎಂಪಿ ವಾದವಾಗಿದೆ. ರಫ್ತು ಉದ್ಯಮಗಳಿಗೆ ರಾಜ್ಯದಲ್ಲಿ ಲಾಕ್ಡೌನ್ ಸಡಿಲಿಕೆ ಹೇಗಿದೆ? ರಾಜ್ಯದಲ್ಲಿ ಬಟ್ಟೆ ಅಂಗಡಿ, ಜ್ಯುವೆಲರಿ ಅಂಗಡಿಗಳು ಓಪನ್ ಆಗ್ತಾವಾ? ಬೆಂಗಳೂರಿನಲ್ಲಿ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ ಅರ್ಧಕ್ಕರ್ಧ ಇಳಿದಿದ್ದು ಹೇಗೆ? ನೋಡೋಣ ಲಾಕ್ ರಿಲ್ಯಾಕ್ಸ್ ನ್ಯೂಸ್ ಟಾಪ್ 9ನಲ್ಲಿ.
ರಾಜ್ಯದಲ್ಲಿ ಮತ್ತೊಂದು ವಾರ ಲಾಕ್ಡೌನ್ ವಿಸ್ತರಣೆ ಬಹುತೇಕ ಪಕ್ಕಾ ಆಗಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ಖಡಕ್ ಲಾಕ್ಡೌನ್ನಲ್ಲಿ ಇಂದಿನಿಂದ ಕೆಲವು ಕ್ಷೇತ್ರಗಳಿಗೆ ರಿಲೀಫ್ ಸಿಗಲಿದ್ದು ಸರ್ಕಾರ ವಿನಾಯಿತಿ ನೀಡಲಿದೆ. ರಫ್ತು ಆಧಾರಿತ ಕೈಗಾರಿಕೆಗಳ 100% ಓಪನ್ಗೆ ಪರ್ಮಿಷನ್ ನೀಡಿದ್ದು 50% ಸಿಬ್ಬಂದಿ ಕಾರ್ಯನಿರ್ವಹಿಸಲು ಅನುಮತಿ ಸಿಕ್ಕಿದೆ. ಆದರೆ 1,000ಕ್ಕೂ ಹೆಚ್ಚು ಕಾರ್ಮಿಕರಿದ್ರೆ ವಾರಕ್ಕೆ 2 ಬಾರಿ ಕೋವಿಡ್ ಟೆಸ್ಟ್ ಕಡ್ಡಾಯ ಅಂತ ಷರತ್ತು ವಿಧಿಸಿದೆ. ಕಬ್ಬಿಣ, ಉಕ್ಕು, ಎಲೆಕ್ಟ್ರಾನಿಕ್ ಕಂಪನಿಗಳ ಓಪನ್ಗೆ ಅನುಮತಿ ನೀಡಿದೆ. ಲಾಕ್ಡೌನ್ನಲ್ಲಿ ಅನಗತ್ಯವಾಗಿ ಹೊರಬಂದ್ರೆ ಪೊಲೀಸರು ಗಾಡಿ ಸೀಸ್ ಮಾಡಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ಆದರೆ ಇನ್ನು ಮುಂದೆ ಇದಕ್ಕೆ ಬ್ರೇಕ್ ಬೀಳಲಿದೆ. ವಾಹನಗಳನ್ನು ಸೀಸ್ ಮಾಡದಿರಲು ಸರ್ಕಾರ ನಿರ್ಧಾರ ಮಾಡಿದೆ ಎನ್ನಲಾಗಿದೆ. ವಾಹನಗಳನ್ನು ಸೀಸ್ ಮಾಡುವ ನಿಯಮಕ್ಕೆ ಫುಲ್ ಸ್ಟಾಪ್ ಇಡಲಿದ್ದು ಅನಗತ್ಯವಾಗಿ ಹೊರಬಂದರೂ ಗಾಡಿ ಸೀಸ್ ಆಗುತ್ತಿಲ್ಲ. ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದವರಿಗೆ ದಂಡ ವಿಧಿಸಲು ಮಾತ್ರ ಪೊಲೀಸರಿಗೆ ಅವಕಾಶ ಇರುತ್ತೆ ಅಂತ ಹೇಳಲಾಗ್ತಿದೆ. ಕೊರೋನಾ ಹಾಗೂ ಲಾಕ್ಡೌನ್ನಿಂದಾಗಿ ಆರ್ಥಿಕತೆ ತೀವ್ರ ಮಟ್ಟದಲ್ಲಿ ಕುಸಿದಿದೆ. ಹೀಗಾಗಿ ಆರ್ಥಿಕತೆಗೆ ಬೂಸ್ಟ್ ನೀಡಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆಗಳಿದೆ. ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ನಡುವೆ ಗುಡ್ ನ್ಯೂಸ್ ಸಿಗೋ ನಿರೀಕ್ಷೆ ಇದ್ದು ಬಂದ್ ಆಗಿರೋ ಬಟ್ಟೆ ಅಂಗಡಿಗಳು ಬಾಗಿಲುಗಳು ಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಜವಳಿ ಮಳಿಗೆಗಳನ್ನು ತೆರೆಯಲು ಸಿಎಂ ಬಿಎಸ್ವೈ ಸಿಗ್ನಲ್ ನೀಡ್ತಾರಾ? ಲಾಕ್ಡೌನ್ ವಿಸ್ತರಣೆ ನಡುವೆ ಕೆಲವೊಂದು ವಿನಾಯಿತಿಯೂ ಸಿಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಲಾಕ್ಡೌನ್ನಿಂದ ಚಿನ್ನದ ಆಭರಣಗಳ ಮಾಲೀಕರು ಕಂಗಾಲಾಗಿದ್ದಾರೆ. ಮದುವೆ ಸೀಸನ್ ಆಗಿದ್ರೂ ಲಾಕ್ಡೌನ್ನಿಂದ ಅದ್ದೂರಿ ಮದುವೆಗಳಿಗೆ ಬ್ರೇಕ್ ಬಿದ್ದಿದ್ದು ಜ್ಯುವೆಲರಿ ಶಾಪ್ಗಳಿಗೂ ಬೀಗ ಹಾಕಲಾಗಿದೆ. ಇದೇ ಕಾರಣಕ್ಕೆ ಜ್ಯುವೆಲರಿ ಶಾಪ್ಗಳ ಓಪನ್ಗೆ ಜ್ಯುವೆಲರಿ ಶಾಪ್ ಮಾಲೀಕರು ಭಾರಿ ಒತ್ತಾಯ ಹಾಕ್ತಿದ್ದಾರೆ. ಹೀಗಾಗಿ ಲಾಕ್ಡೌನ್ ವಿಸ್ತರಣೆ ನಡುವೆ ಕೆಲವು ಕ್ಷೇತ್ರಗಳಿಗೆ ವಿನಾಯಿತಿ ಸಿಗುವ ನಿರೀಕ್ಷೆ ಇದ್ದು ನಿಗದಿತ ಸಮಯದಲ್ಲಿ ಜ್ಯುವೆಲರಿ ಶಾಪ್ಗಳು ಬಾಗಿಲು ತೆರೆಯುವ ಸಾಧ್ಯತೆಗಳಿದೆ. ಲಾಕ್ಡೌನ್ನಿಂದ ಚಿತ್ರೀಕರಣ ಇಲ್ಲದೆ ಕಲಾವಿದರು ಕಂಗೆಟ್ಟಿದ್ದಾರೆ. ಹೀಗಾಗಿ ಚಿತ್ರರಂಗಕ್ಕೆ ರಿಲೀಫ್ ಸಿಗುತ್ತಾ ಅನ್ನೋ ನಿರೀಕ್ಷೆ ಮೂಡಿದೆ. ಕೊರೋನಾ ಕರಾಳತೆಯಲ್ಲಿ ಸಿಲುಕಿ ಕಲಾವಿದರು ತೆರೆಮರೆಗೆ ಸರಿದಿದ್ದು ಕಲಾವಿದರು, ತಂತ್ರಜ್ಞರು, ಕಾರ್ಮಿಕರು ಜೀವನ ನಡೆಸುವುದೇ ಕಷ್ಟವಾಗಿದೆ. ಹೀಗಾಗಿ ಲಾಕ್ಡೌನ್ ನಿಯಮಗಳನ್ನು ಸಡಿಲಿಕೆ ಮಾಡಿದರೆ ಶೂಟಿಂಗ್ಗೆ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಜೂನ್ 7ರ ಬಳಿಕ ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋಗಳ ಶೂಟಿಂಗ್ಗೆ ಅವಕಾಶ ಸಿಗುವ ಸಾಧ್ಯತೆ ಇದ್ದು ಧಾರಾವಾಹಿಗಳ ಚಿತ್ರೀಕರಣಕ್ಕೆ ಸ್ಟುಡಿಯೋಗಳಲ್ಲಿ ಷರತ್ತುಬದ್ಧ ಅನುಮತಿ ನೀಡಲಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಕಠಿಣ ಲಾಕ್ಡೌನ್ ಜಾರಿ ಮಾಡಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಮಾಲ್ಗಳು ಬಾಗಿಲು ಹಾಕಿವೆ. ಇದೀಗ ಲಾಕ್ಡೌನ್ನಲ್ಲಿ ಸಡಿಲಿಕೆ ಮಾಡಿ ಕೆಲವು ಕ್ಷೇತ್ರಗಳಿಗೆ ವಿನಾಯಿತಿ ಸಿಗುವ ಸಾಧ್ಯತೆಗಳಿದೆ. ಹೀಗಾಗಿ ಲಾಕ್ಡೌನ್ ಕಂಟಿನ್ಯೂ ನಡುವೆ ಮಾಲ್ಗಳನ್ನು ತೆರೆಯಲು ಗ್ರೀನ್ ಸಿಗ್ನಲ್ ತೋರಿಸುವ ನಿರೀಕ್ಷೆ ಇದೆ. ಹೊಸ ರೂಲ್ಸ್ ನಡುವೆ ಶಾಪಿಂಗ್ ಮಾಲ್ಗಳನ್ನು ಓಪನ್ ಮಾಡ್ತಾರಾ? ದಿನಪೂರ್ತಿ ಮಾಲ್ಗಳ ಬಾಗಿಲು ತೆಗೆಯಲು ಅನುಮತಿ ಸಿಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಲಾಕ್ಡೌನ್ ನಡುವೆ ಬೆಂಗಳೂರಿನಲ್ಲಿ ಕೋವಿಡ್ ಪಾಸಿಟಿವಿಟಿ ರೇಟ್ ಭಾರಿ ಇಳಿಕೆಯಾಗಿದೆ. ನಿನ್ನೆ ಪಾಸಿಟಿವಿಟಿ ರೇಟ್ 8.86ಕ್ಕೆ ಕಡಿಮೆಯಾಗಿದೆ. ಮೇ 19ರಿಂದ 25ರವರೆಗೂ ಪಾಸಿಟಿವಿಟಿ ರೇಟ್ 15.70 ಅಷ್ಟಿತ್ತು. ಆದರೆ ಮೇ 26ರಿಂದ ನಿನ್ನೆಗೆ ಪಾಸಿಟಿವಿಟಿ ರೇಟ್ 8.86ಕ್ಕೆ ತಲುಪಿದ್ದು ಸಿಲಿಕಾನ್ ಸಿಟಿ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೊರೋನಾ 3ನೇ ಅಲೆ ಅಕ್ಟೋಬರ್ನಲ್ಲಿ ಸ್ಫೋಟಗೊಳ್ಳುವುದು ಪಕ್ಕಾ ಆಗಿದ್ದು ಕೊರೋನಾ 3ನೇ ದಾಳಿ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸೋಂಕಿನ ಪ್ರಮಾಣ 5ಕ್ಕೆ ಇಳಿಕೆಯಾದರೆ ಹಂತ ಹಂತವಾಗಿ ಅನ್ಲಾಕ್ ಮಾಡುವಂತೆ ಸಿಎಂ ಬಿಎಸ್ವೈಗೆ ಸಲಹೆ ಕೊಟ್ಟಿದ್ದಾರೆ. ಪಾಸಿಟಿವಿಟಿ ರೇಟ್ 10ಕ್ಕಿಂತ ಹೆಚ್ಚಿದ್ರೆ ಜೂನ್ ಅಂತ್ಯದವರೆಗೂ ಲಾಕ್ಡೌನ್ ಮುಂದುವರಿಸಲು ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಬಿಎಸ್ವೈಗೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ವರದಿ ಕೊಟ್ಟಿದೆ. ರಾಜ್ಯಕ್ಕೆ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಕೊರೋನಾ 3ನೇ ಅಲೆ ಅಪ್ಪಳಿಸುವ ಸಾಧ್ಯತೆ ಇದೆ. ಅಲ್ಲದೆ ಕೊರೋನಾ 3ನೇ ಅಲೆ ಮಕ್ಕಳಿಗೆ ಗಂಡಾಂತರ ತರುವ ಸಾಧ್ಯತೆಗಳಿವೆ. ಹೀಗಾಗಿ 14 ತಿಂಗಳಲ್ಲಿ ಆಸ್ಪತ್ರೆಗೆ ಮಾನವ ಸಂಪನ್ಮೂಲ ಹೆಚ್ಚಿಸಲು ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿಯಿಂದ ಸಲಹೆ ನೀಡಿದೆ. ತಾಲೂಕು ಮಟ್ಟದಲ್ಲಿ ಅತ್ಯಾಧುನಿಕ ಆಸ್ಪತ್ರೆಗಳ ವ್ಯವಸ್ಥೆ ಮಾಡಬೇಕು, ಮಕ್ಕಳಿಗೆ ಜಿನೋಮಿಕ್ ಟೆಸ್ಟ್ ನಡೆಸಬೇಕು, ಶಾಲೆಗೆ ಹೋಗುವ ಮಕ್ಕಳ ಪೋಷಕರು ಲಸಿಕೆ ಹಾಕಿಸಿಕೊಳ್ಳಬೇಕು ಅಂತ ತಾಂತ್ರಿಕ ಸಲಹಾ ಸಮಿತಿ ಹೇಳಿದೆ. ಕೊರೋನಾ ಆರ್ಭಟದ ಮಧ್ಯೆ ರಾಜ್ಯದಲ್ಲಿ ಪರೀಕ್ಷೆ ಬಿಕ್ಕಟ್ಟು ಎದುರಾಗಿದ್ದೇಕೆ? ಎಕ್ಸಾಮ್ ನಡೆಸಲು ಸಚಿವರು ಮಾಡಿರೋ ಪ್ಲಾನ್ ಏನು? ಸಂಪೂರ್ಣ ಮಾಹಿತಿ ಕಲೆ ಹಾಕಲು ಸಚಿವರು ಸೂಚನೆ ನೀಡಿದ್ದು ಯಾರಿಗೆ? ನೋಡೋಣ ಅಗ್ನಿ ಪರೀಕ್ಷೆ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಸೋಂಕಿನ ಆರ್ಭಟದ ಮಧ್ಯೆ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯು ಪರೀಕ್ಷೆ ಬಿಕ್ಕಟ್ಟು ಉದ್ಭವಿಸಿದೆ. ಶಿಕ್ಷಣ ಇಲಾಖೆ ಮತ್ತು ಸರ್ಕಾರಕ್ಕೆ ಪರೀಕ್ಷೆ ನಡೆಸುವುದೇ ಸವಾಲಾಗಿದ್ದು ಕೊರೋನಾ ಅಬ್ಬರದ ಮಧ್ಯೆ ಎಕ್ಸಾಮ್ ನಡೆಸಲು ಪೀಕಲಾಟ ಶುರುವಾಗಿದೆ. ಪರೀಕ್ಷೆ ನಡೆಸಬೇಕು ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹಠಕ್ಕೆ ಬಿದ್ದಂತೆ ಕಾಣ್ತಿದ್ದು ಪರೀಕ್ಷೆ ನಡೆಸಬೇಕು ಅಂತ ತಂತ್ರಜ್ಞಾನ ರೂಪಿಸಿದ್ದಾರೆ.
ಪಿಯುಸಿ ಪರೀಕ್ಷೆ ನಡೆಸಲು ಸರ್ಕಾರ ಪ್ಲಾನ್ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆ ರದ್ದು ಮಾಡಿ 2 ದಿನ ಕಳೆದಿದೆ. ಆದರೆ ರಾಜ್ಯ ಸರ್ಕಾರ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ. ಈಗಾಗಲೇ ಹಲವು ರಾಜ್ಯಗಳು ಪರೀಕ್ಷೆಯಿಂದ ದೂರ ಉಳಿದಿವೆ. ಕೊರೋನಾ ಏರಿಕೆಯಾಗ್ತಾ ಇರುವ ಸಮಯದಲ್ಲಿ ಪರೀಕ್ಷೆ ನಡೆಸಿ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಬೇಡ ಅಂತ ನಿರ್ಧರಿಸಿವೆ. ಕೇಂದ್ರವೇ ಸಿಬಿಎಸ್ಇ ಪರೀಕ್ಷೆ ರದ್ದು ಮಾಡಿರುವಾಗ ರಾಜ್ಯದಲ್ಲಿ ನಿರ್ಧಾರ ಕೈಗೊಳ್ತಿಲ್ಲ ಯಾಕೆ ಅಂತ ಪೋಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಇತ್ತ ಪರೀಕ್ಷೆ ನಡೆಯುತ್ತೋ ಇಲ್ವೋ ಅನ್ನೋ ಗೊಂದಲದಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಹೀಗಾಗಿ ಸಚಿವ ಸುರೇಶ್ ಕುಮಾರ್ ಕೊನೆ ಹಂತದ ಕಸರತ್ತು ನಡೆಸ್ತಾ ಇದ್ದು, ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬು ಕುಮಾರ್ ಅಧಿಕಾರಿಗಳಿಗೆ ವರದಿ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಸದ್ಯ ಯಾವ್ಯಾವ ರಾಜ್ಯಗಳಲ್ಲಿ ಪರೀಕ್ಷೆ ನಡೆಸ್ತಾ ಇವೆ, ಏನೆಲ್ಲ ಮುಂಜಾಗ್ರತಾ ಕ್ರಮ ವಹಿಸುತ್ತಾರೆ ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕುವುದಕ್ಕೆ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪರೀಕ್ಷೆ ನಡೆಸುವ ಬಗ್ಗೆ ಸರ್ಕಾರ ಗೊಂದಲಕ್ಕೆ ಸಿಲುಕಿದೆ. ಈಗಾಗಲೇ ಹಲವು ರಾಜ್ಯಗಳು 10 ಮತ್ತು 12ನೇ ಕ್ಲಾಸ್ ಎಕ್ಸಾಮ್ ರದ್ದು ಮಾಡಿವೆ. ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ಹರಿಯಾಣ, ಉತ್ತರಾಖಂಡ ರಾಜ್ಯಗಳಲ್ಲಿ 12ನೇ ತರಗತಿ ಪರೀಕ್ಷೆ ರದ್ದು ಮಾಡಲಾಗಿದೆ. ಆದರೆ ಪಶ್ಚಿಮ ಬಂಗಾಳ, ಕೇರಳ ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ. ರಾಜ್ಯದಲ್ಲಿ ದ್ವಿತೀಯ ಪಿಯು ಪರೀಕ್ಷೆ ನಡೆಸುವ ಮೂಡ್ನಲ್ಲಿ ಸಚಿವ ಸುರೇಶ್ ಕುಮಾರ್ ಇದ್ದಾರೆ. ವಿದ್ಯಾರ್ಥಿಗಳ ಕಲಿಕೆ ಹಾಗೂ ಭವಿಷ್ಯಕ್ಕೆ ತೊಂದರೆಯಾಗುವ ನಿಟ್ಟಿನಲ್ಲಿ ಪರ್ಯಾಯ ಮಾದರಿಯಲ್ಲಿ ಪಿಯು ಪರೀಕ್ಷೆ ನಡೆಸಲು ಚಿಂತನೆ ನಡೆಸಿದ್ದಾರೆ. ಜುಲೈ 2ನೇ ವಾರದಲ್ಲಿ ಪರ್ಯಾಯ ಮಾದರಿಯಲ್ಲಿ ಪರೀಕ್ಷೆ ನಡೆಯುವ ಸಾಧ್ಯತೆ ಇದ್ದು, ಸಚಿವರು, ಶಿಕ್ಷಣ ತಜ್ಞರು, ತಾಂತ್ರಿಕ ಶಿಕ್ಷಣ ಇಲಾಖೆ ಮೊರೆ ಹೋಗಿದ್ದಾರೆ. ಈಗಾಗಲೇ ತಜ್ಞರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಪಿಯು ಪರೀಕ್ಷೆ ಕ್ಯಾನ್ಸಲ್ ಆದರೆ ಶಿಕ್ಷಣ ತಜ್ಞರು 2 ಸಲಹೆಗಳನ್ನು ಕೊಟ್ಟಿದ್ದಾರೆ. ಇಲಾಖೆಗೆ ನೀಡಿದ ಮೊದಲ ಸಲಹೆಯಂತೆ ಐಚ್ಛಿಕ ಮತ್ತು ಪ್ರಮುಖ ವಿಷಯಗಳಿಗೆ ಮಾತ್ರ ಪರೀಕ್ಷೆ ನಡೆಸಲು ತಿಳಿಸಿದ್ದಾರೆ. ಪಿಯು ನಂತರದ ಕಲಿಕೆಗೆ ತೊಂದರೆಯಾಗದಂತೆ ಪದವಿ ಹಾಗೂ ವೃತ್ತಿಪರ ಕೋರ್ಸ್ಗಳಿಗೆ ಅನುಕೂಲವಾಗುವ ಪ್ರಮುಖ 3 ಐಚ್ಛಿಕ ವಿಷಯಗಳಿಗೆ ಮಾತ್ರ ಎಕ್ಸಾಮ್ಗೆ ಸಲಹೆ ಕೊಟ್ಟಿದ್ದಾರೆ. ಪ್ಲಾನ್ ಬಿ ನಂತೆ ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಕ್ಕೆ ಪ್ರತ್ಯೇಕ ಮಾದರಿ ಪರೀಕ್ಷೆ ನಡೆಸಲು ಶಿಕ್ಷಣ ಇಲಾಖೆಗೆ ತಜ್ಞರು ತಿಳಿಸಿದ್ದಾರೆ. ಕೊರೋನಾ 2ನೇ ಹಾಗೂ 3ನೇ ಅಲೆ ಭೀತಿಯಿಂದ 10 ಮತ್ತು 12ನೇ ತರಗತಿ ಪರೀಕ್ಷೆ ರದ್ದುಗೊಳಿಸುವಂತೆ ಸಿಎಂ ಹಾಗೂ ಶಿಕ್ಷಣ ಸಚಿವರಿಗೆ ಎನ್ಎಸ್ಯುಐ ಸಂಘಟನೆ ಮನವಿ ಮಾಡಿದೆ. ಎನ್ಎಸ್ಯುಐ ಸಂಘಟನೆ ಮುಖಂಡ ಅನ್ವಿತ್ ಕಟೀಲು ಸೋಂಕಿನ ತೀವ್ರತೆ ಮತ್ತಷ್ಟು ಉಲ್ಬಣವಾಗುವ ಭೀತಿಯಿಂದ ಮನವಿ ಮಾಡಿದ್ದಾರೆ. ದೇಶದ ಹಲವು ರಾಜ್ಯಗಳಲ್ಲಿ ಪರೀಕ್ಷೆ ರದ್ದುಗೊಳಿಸಿದಂತೆ ರಾಜ್ಯದಲ್ಲೂ ಪರೀಕ್ಷೆ ರದ್ದು ಮಾಡುವಂತೆ ಎನ್ಎಸ್ಯುಐ ಆಗ್ರಹಿಸಿದೆ. ಸಿಬಿಎಸ್ಇ, ಐಸಿಎಸ್ಇ 12ನೇ ತರಗತಿಯ ಪರೀಕ್ಷೆ ರದ್ದತಿ ತೀರ್ಮಾನ ಸಂತೋಷ ತಂದಿದೆ ಅಂತ ಪ್ರಕರಣದ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇಂಟರ್ನಲ್ ಅಸೆಸ್ಮೆಂಟ್ಗೆ ಯಾವ ಮಾನದಂಡ ಅನುಸರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ 2 ವಾರದಲ್ಲಿ ಮಾರ್ಗಸೂಚಿಗಳನ್ನು ಸಲ್ಲಿಸುವಂತೆ ತಿಳಿಸಿದೆ. ಅಲ್ಲದೆ ಮೊದಲು ಸಿಬಿಎಸ್ಇ, ಐಸಿಎಸ್ಇ ಬಗ್ಗೆ ವಿಚಾರಣೆ, ಬಳಿಕ ರಾಜ್ಯದ ಬೋರ್ಡ್ ಪರೀಕ್ಷೆ ಬಗ್ಗೆ ಪರಿಗಣನೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಪರೀಕ್ಷೆ ನಡೆಸದೆ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಬಾರದು, ಬೇಕಾದ್ರೆ ಒಂದು ಶೈಕ್ಷಣಿಕ ವರ್ಷವನ್ನ ಹಾಗೆ ಕಳೆಯಲಿ ಅಂತ ಕಾಂಗ್ರೆಸ್ ಶಾಸಕ ಅಮರೇಗೌಡ ಬಯ್ಯಾಪುರ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ಮಾತನಾಡಿದ ಅವರು, ಪರೀಕ್ಷೆ ನಡೆಸದೆ ಪಾಸ್ ಮಾಡಿದ್ರೆ ಯಾವ ಗ್ರೇಡ್ ಕೊಡ್ತೀರಿ, ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ ಅಂತ ಪ್ರಶ್ನೆ ಮಾಡಿದ್ದು, ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿದ್ರೆ ಸರ್ಕಾರಿ ನೇಮಕಾತಿಗೆ ಹೋದ್ರೆ ತೊಂದರೆ ಆಗುತ್ತೆ. ಸಿಇಟಿ, ಪೊಲೀಸ್ ಹುದ್ದೆಯ ನೇರ ನೇಮಕಾತಿ ವೇಳೆ ಅವರನ್ನ ಹೇಗೆ ಟ್ರೀಟ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಲಸಿಕೆ ವಿಚಾರವಾಗಿ ಸರ್ಕಾರದ ವಿರುದ್ಧ ಡಿಕೆಶಿ ಕಿಡಿಕಾರಿದ್ದೇನು? ಕೊರೋನಾ ಹೋಗಲಾಡಿಸಲು ಸಚಿವರ ಉಪಸ್ಥಿತಿಯಲ್ಲಿ ಹೋಮ ಮಾಡಿದ್ದಲ್ಲಿ ರಾಜ್ಯದಲ್ಲಿ ಕಪ್ಪು ಶಿಲೀಂಧ್ರದ ಆರ್ಭಟ ಹೇಗಿದೆ ನೋಡೋಣ. ಕೊರೋನಾ ಸುಳಿ ನ್ಯೂಸ್ ಟಾಪ್ 9ನಲ್ಲಿ. ಸರ್ಕಾರ ಆನ್ಲೈನ್ ಲಸಿಕಾ ನೋಂದಣಿ ನಿಲ್ಲಿಸಿದೆ ಅಂತ ಹಾಸನದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 18ರಿಂದ 40 ವರ್ಷದವರಿಗೆ ನೀಡಲು ಸರ್ಕಾರ ಬಳಿ ಲಸಿಕೆ ಇಲ್ಲ. ನೋಂದಣಿ ಮಾಡಿಸಿದ್ರೆ ಜನರ ಜೀವ ಉಳಿಸಲು ಆಗಲ್ಲ. ನಮಗೆ ಲಸಿಕೆ ಕೊಡಿ ಎಂದು ನಾವು ಸರ್ಕಾರಕ್ಕೆ ಭಿಕ್ಷೆ ಬೇಡ್ತಿದ್ದೇವೆ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕ ಮಕ್ಕಳು, ಯುವಕರಿಗೆ ಲಸಿಕೆ ಕೊಡಿಸಲಿ, ನಿಮಗೆ ಕೈ ಮುಗಿದು ಕೇಳ್ತೇವೆ, ಜನರ ಜೀವವನ್ನು ಉಳಿಸಿ ಅಂತ ಮನವಿ ಮಾಡಿದ್ದಾರೆ. ಮುಂದುವರಿದು ಮಾತನಾಡಿದ ಡಿಕೆಶಿ, ಖರೀದಿಸಲು ಕೆಲವರಿಗೆ ಲಸಿಕೆ ಸಿಗುತ್ತೆ, ಆದರೆ ಸರ್ಕಾರಕ್ಕೆ ವ್ಯಾಕ್ಸಿನ್ ಏಕೆ ಸಿಕ್ಕಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಅದ್ಯಾರೋ ಸಂಸದ 900 ರೂಪಾಯಿಗೆ ಲಸಿಕೆ ಸಿಗುತ್ತೆ ಅಂತಾರೆ, ಆದರೆ ಇದು ಹೇಗೆ ಸಾಧ್ಯ ಅಂತ ಪರೋಕ್ಷವಾಗಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಡಿಕೆಶಿ ಹಾಸನದಲ್ಲಿ ಗರಂ ಆಗಿದ್ದಾರೆ.
ಕೊರೋನಾ ನಿರ್ಮೂಲನೆಗಾಗಿ ಸಚಿವರ ಉಪಸ್ಥಿತಿಯಲ್ಲಿ ಹೋಮ ಮಾಡಲಾಗಿದೆ. ಬೆಂಗಳೂರಿನ ಕೆಂಗೇರಿ ಉಪನಗರದಲ್ಲಿರುವ ಗಾಯತ್ರಿ ಮಂದಿರದಲ್ಲಿ ಹೋಮ ನೆರವೇರಿಸಲಾಗಿದೆ. ಕೆಂಗೇರಿ ಬ್ರಾಹ್ಮಣರ ಸಂಘದ ವತಿಯಿಂದ ಲೋಕ ಕಲ್ಯಾಣ ಹಾಗೂ ಕೊರೋನಾ ನಿರ್ಮೂಲನೆಗಾಗಿ ಧನ್ವಂತರಿ ಹೋಮ ಮಾಡಿದ್ದು, ಸಚಿವ ಎಸ್ಟಿ ಸೋಮಶೇಖರ್ ಮತ್ತು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸಚ್ಚಿದಾನಂದ ಮೂರ್ತಿ ಭಾಗಿಯಾಗಿದ್ದರು. ಕರ್ನಾಟಕದಲ್ಲಿ ಈವರೆಗೆ 3 ಕೋಟಿ ಜನರಿಗೆ ಕೋವಿಡ್ ಟೆಸ್ಟ್ ಮಾಡಿರುವುದಾಗಿ ಟ್ವಿಟರ್ನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾಹಿತಿ ನೀಡಿದ್ದಾರೆ. ರಾಜ್ಯದಾದ್ಯಂತ 196 ಕೋವಿಡ್ ಟೆಸ್ಟ್ ಲ್ಯಾಬ್ಗಳಿದ್ದು, 82%ಕ್ಕಿಂತ ಹೆಚ್ಚು ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗಿದೆ. ಈ ಮೈಲಿಗಲ್ಲು ಸಾಧಿಸಲು ಶ್ರಮಿಸಿದ ಕೊರೋನಾ ಯೋಧರು, ಲ್ಯಾಬ್ ಸಿಬ್ಬಂದಿಗೆ ಟ್ವೀಟ್ ಮೂಲಕ ಆರೋಗ್ಯ ಸಚಿವ ಸುಧಾಕರ್ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಜಿಲ್ಲೆಯಲ್ಲಿ ಮತ್ತೆ 10 ಫಂಗಸ್ ಕೇಸ್ಗಳು ದೃಢಪಟ್ಟಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 133ಕ್ಕೆ ಏರಿಕೆಯಾಗಿದೆ. 2 ದಿನದ ಅಂತರದಲ್ಲಿ ಹೊಸದಾಗಿ 10 ಬ್ಲಾಕ್ ಫಂಗಸ್ ಪ್ರಕರಣಗಳು ದೃಢಪಟ್ಟಿವೆ. ಸದ್ಯ 27 ಜನ ಬ್ಲಾಕ್ ಫಂಗಸ್ ಸೋಂಕಿತರು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೃದ್ಧೆಯೊಬ್ಬಳು ಕೊರೋನಾ ಸೋಂಕು ಗೆದ್ದಿದ್ದಾಳೆ. 108 ವರ್ಷದ ಅಕ್ಕಾಯಮ್ಮ ಸೋಂಕಿನಿಂದ ಗುಣಮುಖರಾಗಿದ್ದು, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ವೃದ್ಧೆಗೆ ಸೋಂಕು ತಗುಲಿದ್ದು, ಆ ಬಳಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬಾಗಲಕೋಟೆ ನಗರದಲ್ಲಿ 10 ಗಂಟೆ ಬಳಿಕವೂ ಜನರು ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ರು. ಲಾಕ್ಡೌನ್ ಮಧ್ಯೆಯೂ ಫೀಲ್ಡ್ಗೆ ಇಳಿದ ಜನ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಬಿಂದಾಸ್ ಆಗಿ ಸಂಚಾರ ಮಾಡಿದ್ರು. ಬಸವೇಶ್ವರ ವೃತ್ತ, ಎಂಜಿ ರಸ್ತೆ ಸೇರಿ ವಿವಿಧೆಡೆ ರೋಡ್ಗಳು ಜನರಿಂದ ತುಂಬಿ ತುಳುತ್ತಿದ್ವು. ಅಲ್ಲದೆ ಬೈಕ್ ವಾಹನಗಳು ಕೂಡ ಅನಗತ್ಯವಾಗಿ ರಸ್ತೆಗಿಳಿದಿರುವುದು ಕಂಡುಬಂತು. ಅಲ್ಲದೆ ಬಾಗಲಕೋಟೆ ರಾಯಚೂರು ಹೆದ್ದಾರಿಯಲ್ಲೂ ವಾಹನ ದಟ್ಟಣೆ ಹೆಚ್ಚಾಗಿತ್ತು. ದಾವಣಗೆರೆ ನಗರದ ರಸ್ತೆ ಮತ್ತು ಮಾರುಕಟ್ಟೆಗಳಲ್ಲಿ ಜನ ಜಾತ್ರೆಗೆ ನೆರೆದಿತ್ತು. ಹೀಗಾಗಿ ಫೀಲ್ಡ್ಗೆ ಇಳಿದ ಪಾಲಿಕೆ ಆಯುಕ್ತರು ಕೆಲ ತಳ್ಳು ಗಾಡಿಗಳನ್ನು ವಶಕ್ಕೆ ಪಡೆದರು. ಗುಂಪಾಗಿ ಸೇರಿ ಖರೀದಿಯಲ್ಲಿ ತೊಡಗಿದ್ದ ಕೆಲ ಜನರಿಗೆ ದಂಡ ವಿಧಿಸಿದ್ರು. ಅನಗತ್ಯವಾಗಿ ರಸ್ತೆಗೆ ಇಳಿದವರಿಗೂ ಫೈನ್ ಹಾಕಿ ಎಚ್ಚರಿಕೆ ಕೊಟ್ಟರು. ಶಿವಮೊಗ್ಗದ ಕುವೆಂಪು ರಸ್ತೆಯಲ್ಲಿ ಜನ ಲಸಿಕೆ ಪಡೆಯಲು ಮುಗಿಬಿದ್ದಿದ್ರು. ಖಾಸಗಿ ಆಸ್ಪತ್ರೆ ಎದುರು ಜಮಾಯಿಸಿದ ಜನ ಅಂತರ ಪಾಲಿಸದೆ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಬೇಜವಾಬ್ದಾರಿ ತೋರಿದ್ರು. ಅಲ್ಲಲ್ಲಿ ಗುಂಪಾಗಿ ನಿಂತು ವ್ಯಾಕ್ಸಿನ್ ಪಡೆಯುವುದಕ್ಕೆ ಜನ ಜಾತ್ರೆಗೆ ನೆರೆದಿತ್ತು. ಆಂಧ್ರದ ಆನಂದಯ್ಯರ ಕೊರೋನಾ ಔಷಧಿ ವಿತರಣೆ ಮತ್ತೆ ಶುರುವಾಗೋದು ಯಾವಾಗ? ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ದಕ್ಕೆ ದೇಶದಲ್ಲಿ ಮಕ್ಕಳ ಮೇಲೆ ಲಸಿಕೆ ಪ್ರಯೋಗ ಶುರುವಾಗಿದ್ದು ಎಲ್ಲಿ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾಗೆ ಇದುವರೆಗೂ ಯಾವುದೇ ಔಷಧಿ ಇಲ್ಲ. ಆದರೆ ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯ ಕೃಷ್ಣಪಟ್ಟಣಂನ ಆನಂದಯ್ಯ ನೀಡ್ತಾ ಇರುವಂತಹ ಆಯುರ್ವೇದದ ಔಷಧಿಯಿಂದ ಕೊರೋನಾ ಗುಣವಾಗ್ತಾ ಇದೆ. ಈಗಾಗಲೇ ಆಂಧ್ರ ಸರ್ಕಾರವು ಆನಂದಯ್ಯಗೆ ಔಷಧಿ ನೀಡಲು ಅನುಮತಿ ನೀಡಿದೆ. ಹೀಗಾಗಿ ಇಂದಿನಿಂದ ಆನಂದಯ್ಯ ಕೃಷ್ಣಪಟ್ಟಣಂನ ಪೋರ್ಟ್ ಆವರಣದಲ್ಲಿ ಔಷಧಿ ತಯಾರಿಸಲಿದ್ದಾರೆ. ಸೋಮವಾರದಿಂದ ಔಷಧಿಯನ್ನ ರೋಗಿಗಳಿಗೆ ವಿತರಿಸಲಿದ್ದಾರೆ. ಕೊರೋನಾ ಲಸಿಕೆಯ ಖರೀದಿಯ ಸಂಪೂರ್ಣ ದಾಖಲೆಯನ್ನ ಸಲ್ಲಿಸಲು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿದೆ. 3 ಲಸಿಕೆಗಳ ಖರೀದಿಗೆ ಆರ್ಡರ್ ನೀಡಿದ ವಿವರ, ಪ್ರತಿ ಬಾರಿ ಎಷ್ಟು ಪ್ರಮಾಣದ ಲಸಿಕೆ ಖರೀದಿಗೆ ಆರ್ಡರ್ ನೀಡಲಾಗಿದೆ, ಯಾವಾಗ ಲಸಿಕೆ ಪೂರೈಸಲಾಗುತ್ತೆ, ಭಾರತದ ಎಲ್ಲಾ ಜನರಿಗೂ ಯಾವಾಗ ಲಸಿಕೆ ನೀಡಿಕೆ ಪೂರ್ತಿಯಾಗಲಿದೆ ಎಂಬ ಬಗ್ಗೆ ಸಂಪೂರ್ಣ ವಿವರ ನೀಡುವಂತೆ ಸುಪ್ರೀಂ ಕೋರ್ಟ್ ಹೇಳಿದೆ. ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಉಚಿತ ಲಸಿಕೆ ನೀಡಿ 18 ವರ್ಷ ಮೇಲ್ಪಟ್ಟವರು ಹಣ ನೀಡಿ ಲಸಿಕೆ ಪಡೆಯುವ ನಿಯಮವು ತರ್ಕರಹಿತ, ನಿರಂಕುಶವಾದುದು ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನ ತನ್ನ ಆದೇಶದಲ್ಲಿ ತರಾಟೆಗೆ ತೆಗೆದುಕೊಂಡಿದೆ. ಲಸಿಕೆ ನೀಡಿಕೆಗೆ ಕೇಂದ್ರದ ಬಜೆಟ್ನಲ್ಲಿ ನೀಡಿದ 35,000 ಕೋಟಿ ರೂಪಾಯಿ ಹಣವನ್ನ ಇದುವರೆಗೂ ಹೇಗೆ ಖರ್ಚು ಮಾಡಲಾಗಿದೆ? ಈ ಹಣವನ್ನ 18 ರಿಂದ 44 ವರ್ಷದೊಳಗಿನವರ ಲಸಿಕೆ ನೀಡಿಕೆಗೆ ಏಕೆ ಬಳಸಿಕೊಳ್ಳಬಾರದು ಅಂತ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿದೆ. ಕಾರ್ಯಾಂಗದ ನೀತಿಗಳಿಂದ ಜನರ ಹಕ್ಕುಗಳ ಉಲ್ಲಂಘನೆಯಾಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ಜನರ ಸಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾಗುವಾಗ ಕೋರ್ಟ್ ಮೂಕ ಪ್ರೇಕ್ಷಕವಾಗಿರಲು ಸಾಧ್ಯವಿಲ್ಲ. ಕೋರ್ಟ್ ಮೂಕ ಪ್ರೇಕ್ಷಕವಾಗಿರಲು ಸಂವಿಧಾನ ಅವಕಾಶ ಕೊಡಲ್ಲ ಅಂತ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿದೆ.
ಹೈದರಾಬಾದ್ನ ಬಯೋಲಾಜಿಕಲ್ ಈ ಕಂಪನಿಯು ಕೊರೋನಾ ಲಸಿಕೆಯನ್ನು ಉತ್ಪಾದಿಸ್ತಾ ಇದೆ. ಈ ಕಂಪನಿಯಿಂದ ಈ ವರ್ಷದ ಆಗಸ್ಟ್ ಡಿಸೆಂಬರ್ ಅವಧಿಯಲ್ಲಿ 30 ಕೋಟಿ ಡೋಸ್ ಕೊರೋನಾ ಲಸಿಕೆಯನ್ನ ಖರೀದಿಸಲು ಕೇಂದ್ರ ಸರ್ಕಾರವು ಅಡ್ವಾನ್ಸ್ ಹಣ ನೀಡಿ ಒಪ್ಪಂದ ಮಾಡಿಕೊಳ್ಳಲು ಅಂತಿಮ ತೀರ್ಮಾನ ಕೈಗೊಂಡಿದೆ. ಬಯೋಲಾಜಿಕಲ್ ಈ ಕಂಪನಿಗೆ 30 ಕೋಟಿ ಡೋಸ್ ಲಸಿಕೆ ಖರೀದಿಗೆ 1,500 ಕೋಟಿ ರೂಪಾಯಿ ಹಣವನ್ನ ಅಡ್ವಾನ್ಸ್ ಆಗಿ ನೀಡಲು ಕೇಂದ್ರದ ಆರೋಗ್ಯ ಇಲಾಖೆ ತೀರ್ಮಾನಿಸಿದೆ. ಅಮೆರಿಕದ ಫೈಜರ್, ಮಡರ್ನಾ ಕಂಪನಿ ಸೇರಿದಂತೆ ವಿದೇಶಿ ಕಂಪನಿಗಳಿಗೆ ಲಸಿಕೆಯ ಸೈಡ್ ಎಫೆಕ್ಟ್ ವಿರುದ್ಧದ ಕೋರ್ಟ್ ಕೇಸ್ ದಾಖಲಿಸುವುದರ ವಿರುದ್ಧ ಕಾನೂನು ರಕ್ಷಣೆ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ವಿದೇಶಿ ಕಂಪನಿಗಳಿಗೆ ನೀಡುವ ಕಾನೂನು ರಕ್ಷಣೆಯನ್ನೇ ತಮ್ಮ ಕಂಪನಿಗೂ ನೀಡಿ ಅಂತ ಪುಣೆಯ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರವನ್ನು ಕೋರಿದೆ. ಹೀಗಾಗಿ ವಿದೇಶಿ ಕಂಪನಿಗಳಿಗೆ ಕೊಡುವ ಕಾನೂನು ರಕ್ಷಣೆಯನ್ನ ಸ್ವದೇಶಿ ಕಂಪನಿಗಳಿಗೂ ನೀಡಲಾಗುತ್ತೆ ಅಂತ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಕೋವಿಶೀಲ್ಡ್ ಲಸಿಕೆಯನ್ನು ಉತ್ಪಾದಿಸ್ತಾ ಇರುವ ಪುಣೆಯ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿಯು ಇದೀಗ ರಷ್ಯಾದ ಸ್ಪುಟ್ನಿಕ್ ವಿ ಲಸಿಕೆಯನ್ನು ಭಾರತದಲ್ಲಿ ಉತ್ಪಾದಿಸಲು ನಿರ್ಧಾರ ಮಾಡಿದೆ. ಸ್ಪುಟ್ನಿಕ್ ಲಸಿಕೆ ಉತ್ಪಾದನೆಗೆ ಅನುಮತಿ ಕೋರಿ ಡಿಸಿಜಿಐಗೆ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅರ್ಜಿ ಸಲ್ಲಿಸಿದೆ. ಸ್ಪುಟ್ನಿಕ್ ಲಸಿಕೆಯ ಟೆಸ್ಟಿಂಗ್ ಮತ್ತು ಉತ್ಪಾದನೆ ನಡೆಸಲು ಸೆರಂ ಇನ್ಸ್ಟಿಟ್ಯೂಟ್ ನಿರ್ಧರಿಸಿದೆ. ಮಕ್ಕಳ ಮೇಲೆ ಕೋವ್ಯಾಕ್ಸಿನ್ ಲಸಿಕೆಯ ಪ್ರಯೋಗ ದೇಶದಲ್ಲಿ ಆರಂಭ ಆಗಿದೆ. ಬಿಹಾರದ ಪಾಟ್ನಾದ ಏಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ಮೇಲೆ ಕೋವ್ಯಾಕ್ಸಿನ್ ಲಸಿಕೆಯ ಪ್ರಯೋಗಿಸಲಾಗುತ್ತಿದೆ. 2 ರಿಂದ 18 ವರ್ಷದ ಒಳಗಿನವರಿಗೆ ಕೋವ್ಯಾಕ್ಸಿನ್ ಲಸಿಕೆಯ 2 ಮತ್ತು 3ನೇ ಹಂತದ ವೈದ್ಯಕೀಯ ಪ್ರಯೋಗ ನಡೀತಾ ಇದೆ. ಭಾರತ್ ಬಯೋಟೆಕ್ ಕಂಪನಿಯು ಮಕ್ಕಳ ಮೇಲೆ ಲಸಿಕೆಯ ಪ್ರಯೋಗ ನಡೆಸಲು ಮೇ 11ರಂದೇ ಡಿಸಿಜಿಐ ಅನುಮತಿ ಕೊಟ್ಟಿದೆ. ದೇಶದಲ್ಲಿ ಕೊರೋನಾದಿಂದ ತಂದೆ ತಾಯಿ ಕಳೆದುಕೊಂಡು ಅನಾಥರಾದ ಮಕ್ಕಳ ಸಂಖ್ಯೆ 9,346. ಇವರ ಪೈಕಿ 14 ರಿಂದ 17 ವರ್ಷದೊಳಗಿನ 3,332 ಮಕ್ಕಳಿದ್ದಾರೆ. 788 ಮಕ್ಕಳು 3 ವರ್ಷದ ಒಳಗಿನವರಿದ್ದಾರೆ. 5,226 ಮಕ್ಕಳು 4 ರಿಂದ 13 ವರ್ಷದೊಳಗಿನವರು. ಅನಾಥರಾದ ಮಕ್ಕಳ ಪೈಕಿ 4,860 ಮಂದಿ ಬಾಲಕರು, 4,486 ಬಾಲಕಿಯರಿದ್ದಾರೆ ಅಂತ ಮಕ್ಕಳ ಹಕ್ಕುಗಳ ರಾಷ್ಟ್ರೀಯ ಆಯೋಗವು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ನೋಡಲು ಗಂಗೂಲಿ ಜೈಶಾಗೆ ಅನುಮತಿ ಸಿಗಲ್ವಾ? ತನ್ನ ತಂದೆ ಬರ್ತ್ಡೇಗೆ ಡೆವಿಲಿಯರ್ಸ್ ಕೊಟ್ಟ ಗಿಫ್ಟ್ ಏನು? ಸಂಕಷ್ಟದಲ್ಲಿರೋ ಸಿನಿಮಾ ಮಂದಿಗೆ ಸಂಜನಾ ಸಹಾಯ ಮಾಡ್ತಿರೋದು ಹೇಗೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯವನ್ನ ನೋಡುವುದಕ್ಕೆ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿಗೆ ಅನುಮತಿ ಸಿಗೋದು ಕಷ್ಟ ಸಾಧ್ಯವಾಗಿದೆ. ಬ್ರಿಟನ್ನಲ್ಲಿ ವಿದೇಶಿಗಳು ಕನಿಷ್ಠ 10 ದಿನಗಳ ಕ್ವಾರಂಟೈನ್ ನಿಯಮವನ್ನ ಪಾಲಿಸಬೇಕಾಗುತ್ತೆ. ಹೀಗಾಗಿ ಗಂಗೂಲಿ ಜೈಶಾಗೆ ಪಂದ್ಯ ವೀಕ್ಷಣೆಗೆ ಅನುಮತಿ ಸಿಗೋದು ಅನುಮಾನವಾಗಿದೆ. ಭಾರತದಲ್ಲಿ ಟಿ20 ವಿಶ್ವಕಪ್ ಆಯೋಜಿಸುವ ಕುರಿತು ಬಿಸಿಸಿಐ ತನ್ನ ನಿರ್ಧಾರವನ್ನು ಪ್ರಕಟಿಸೋಕೆ ಐಸಿಸಿ ಅಂತಿಮ ದಿನವನ್ನು ಫಿಕ್ಸ್ ಮಾಡಿದೆ. ಜೂನ್ 28ರ ಒಳಗೆ ಬಿಸಿಸಿಐ ವಿಶ್ವಕಪ್ ಆಯೋಜಿಸುವ ಕುರಿತು ತನ್ನ ನಿರ್ಧಾರವನ್ನು ತಿಳಿಸಬೇಕೆಂದು ಐಸಿಸಿ ತಿಳಿಸಿದೆ. ಟಿ20 ವಿಶ್ವಕಪ್ ನಿಗದಿಯಂತೆ ಅಕ್ಟೋಬರ್ ಹಾಗೂ ನವೆಂಬರ್ನಲ್ಲಿ ನಡೆಯಬೇಕಿದೆ. ದಕ್ಷಿಣ ಆಫ್ರಿಕಾ ಮಾಜಿ ಬ್ಯಾಟ್ಸ್ಮನ್ ಎಬಿ ಡೆವಿಲಿಯರ್ಸ್ ತನ್ನ ತಂದೆಯ ಜನ್ಮದಿನದಂದು ಹಾಡನ್ನು ಹಾಡಿದ್ದಾರೆ. ಡೆವಿಲಿಯರ್ಸ್ ತನ್ನ ಇನ್ಸ್ಟಾಗ್ರಾಂನಲ್ಲಿ ಹಾಡು ಹಾಡಿ ಗಿಟಾರ್ ನುಡಿಸುವ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಡೆವಿಲಿಯರ್ಸ್ ಪತ್ನಿ ಡೇನಿಯಲ್ ಸಹ ಅವರಿಗೆ ಬೆಂಬಲ ನೀಡಿದ್ದಾರೆ. ಇಂಗ್ಲೆಂಡ್ ಮಾಜಿ ನಾಯಕ ಕೆವಿನ್ ಪೀಟರ್ಸನ್ ರವೀಂದ್ರ ಜಡೇಜಾ ಅವರನ್ನ ಸೂಪರ್ ಸ್ಟಾರ್ ಎಂದು ಕರೆದಿದ್ದಾರೆ. ಎಡಗೈ ಸ್ಪಿನ್ನರ್ ಮತ್ತು ಬ್ಯಾಟ್ಸ್ಮನ್ ಆಗಿರೋ ಜಡೇಜಾ ಅವರಂತ ಆಲ್ರೌಂಡರ್ ಇಂಗ್ಲೆಂಡ್ಗೆ ಬೇಕಾಗುತ್ತೆ ಎಂದು ಪೀಟರ್ಸನ್ ತಮ್ಮ ಬ್ಲಾಗ್ನಲ್ಲಿ ಬರೆದಿದ್ದಾರೆ. ಜಡೇಜಾ ಅವರಂತಹ ಆಟಗಾರನನ್ನು ತಯಾರು ಮಾಡುವಂತೆ ಅವರು ಇಸಿಬಿಗೆ ಮನವಿ ಮಾಡಿದ್ದಾರೆ. ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಕೊರೋನಾ ಸೋಂಕಿತರ ನೆರವಿಗೆ ಧಾವಿಸಿದ್ದಾರೆ. ಆಮ್ಲಜನಕ ಮತ್ತು ಹಾಸಿಗೆಗಳ ಕೊರತೆಯಿಂದ ಯಾರೂ ಸಾಯಬಾರದು ಎಂಬ ಉದ್ದೇಶದಿಂದ ಯುವಿ ನೆರವಿನ ಹಸ್ತ ಚಾಚಿದ್ದಾರೆ. ದೇಶದಾದ್ಯಂತ 1,000 ಹಾಸಿಗೆಗಳನ್ನು ಒದಗಿಸಲಾಗುವುದು ಎಂದು ಯುವಿ ಘೋಷಿಸಿದ್ದಾರೆ. ಯುವಿಕನ್ ಎಂಬ ಪ್ರತಿಷ್ಠಾನದ ಆಶ್ರಯದಲ್ಲಿ ಹಾಸಿಗೆಗಳನ್ನು ಒದಗಿಸಲಾಗುವುದು ಎಂದು ಯುವರಾಜ್ ತಿಳಿಸಿದ್ದಾರೆ. ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಆದರೆ ಕೊರೋನಾ ಮಹಾಮಾರಿಯ ಅಟ್ಟಹಾಸದ ಪರಿಣಾಮ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಿ ಇಂದು ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿದ್ದಾರೆ ರಾಜೇಶ್ ಕೃಷ್ಣನ್.
ಕಳೆದ 1 ವರ್ಷದಿಂದ ಚಿತ್ರೋದ್ಯಮದ ಮಂದಿ ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಲೈಟ್ ಮ್ಯಾನ್ ಹಾಗೂ ಪ್ರೊಡಕ್ಷನ್ ಯೂನಿಟ್ ಸದಸ್ಯರಿಗೆ ಸಂಜನಾ ರೇಷನ್ ಕಿಟ್ ವಿತರಣೆ ಮಾಡಿ ಸಹಾಯ ಮಾಡಿದ್ದಾರೆ. ಕೊರೋನಾ ಲಾಕ್ಡೌನ್ ಹಿನ್ನೆಲೆ ಸದ್ಯದ ಪರಿಸ್ಥಿತಿ ನೋಡಿ ಚಿತ್ರಮಂದಿರ ತೆರೆಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾಗಿ ಇದೀಗ OTT ಮೊರೆ ಹೋಗಿದೆ. ಜಗಮೇ ತಂಧಿಂ ಚಿತ್ರದಲ್ಲಿ ಗ್ಯಾಂಗ್ಸ್ಟರ್ ಆಗಿ ಧನುಷ್ ಕಾಣಿಸಿಕೊಂಡಿದ್ದು ಐಶ್ವರ್ಯ ಲಕ್ಷ್ಮಿ, ಬೋಜಿ ಜಾರ್ಜ್, ಕಲೈ ಅರಸನ್, ಶರತ್ ರವಿ, ಜೇಮ್ಸ್ ಕಾಸ್ಮೋ ಪಾತ್ರವರ್ಗದಲ್ಲಿದ್ದಾರೆ. ಈ ಸಿನಿಮಾವನ್ನ ಹಿಂದಿ, ತೆಲುಗು, ಕನ್ನಡಕ್ಕೂ ಡಬ್ ಮಾಡಿ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆ ಮಾಡಲಿದೆ ಚಿತ್ರತಂಡ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.